ಪಾಲಕ್ ಚಪಾತಿ ಫಸ್ಟ್ ಟೈಮ್ ಲೈಫಲ್ಲೇ ಮಾಡ್ತಾ ಇರೋದು. ಅದು ಪೂರ್ವಿಗೋಸ್ಕರ ಮಾಡ್ತಾಯಿದ್ದೀನಿ. ನಾನೇ ಕೇಳಿದ್ದು ಈ ರೆಸಿಪಿನ. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಉಂಡು ಏನಪ್ಪ ಫ್ರೀ ಆಗಿಬಿಟ್ಟಿದ್ಯಾ? ಇರಲಿ ಬಾಯಿಲಿ ಇರೋ ಸಮಾಧಾನವಾಗಿರೋ. ಏನಿವ ಖುಷಿ ಆಯ್ತಾ? ಬಿಚ್ಚಿರೋದು ಖುಷಿ ಆಯ್ತಮ್ಮ? ಖುಷಿ ಆಯ್ತಾ? ಹಾಂ, ಬಿಚ್ಚಿದ್ದು ಆರಾಮಾಗಿರುವಾಗ ನಾಯಿ ಕೆಲ್ಸ್ಕೊಬೇಡ ಇನ್ನು. ಹಾಂ, ಎಲ್ಲೂ ಹೋಗ್ಬೇಡ ಇನ್ನು, ಗೊತ್ತಾಯ್ತಾ? ಹಾಂ, ಖುಷಿ ಆಯ್ತಾ? ಕೆರ್ಕೊ ಹೋಗಿ ಎಲ್ಲ ಕಡೆ ಕೆರ್ಕ. ಗಾಯ ಮಾತ್ರ ಕೆರ್ಕೊಬೇಡ, ಗಾಯ ಇನ್ನೊಂದು ಸ್ವಲ್ಪ ಐತೆ. ಏನು ಕೆರಿಬೇಕಾ? ನಾನೇ ಕೆರೆದ್ಬೇಡ, ನಿನ್ನ ಕಾಲ ಐತಲ್ವ ಕೆರ್ಕ. ಮುಟ್ಬಿಡುದು ಗುಂಡ. ಹಾಂ, ಗಾಯ ಕೆರ್ಕಚ್ಚ. ಅದಕ್ಕೆ ತಿರ್ಗಾಕಿದ್ದೀವಿ ಬಿಡು. ಇನ್ನೇ 2 ದಿನ 3 ದಿನ ಆಗಲಿ, ಆಮೇಲೆ ತೆಗಿತೀವಿ. ಏನು ಮಾಡೋಕ್ಕಾಗಲ್ಲ, ನೀನು ಕೆರ್ಕೊಬಾರ್ದಾಗಿತ್ತು. ಯಾಕೆ ಕೆರ್ಕೊಂಡೆ? ಗಾಯ ವಾಸಿ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಮಗೆ. ಚೆನ್ನಾಗಿದ್ದೀರಾ? ಪಾಲಕ್ ಚಪಾತಿ ಫಸ್ಟ್ ಟೈಮ್ ಲೈಫಲ್ಲೇ ಮಾಡ್ತಾ ಇರೋದು. ಅದು ಪೂರ್ವಿಗೋಸ್ಕರ ಮಾಡ್ತಾಯಿದ್ದೀನಿ. ನಾನೇ ಕೇಳಿದ್ದು ಈ ರೆಸಿಪಿನ. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಪಾಲಕ್ ಚಪಾತಿ ವಿತ್ ಆಲೂಗಡ್ಡೆ ಪಲ್ಯ. ಅದು ತುಂಬ ಡೆಲಿಕೇಟೆಡ್ ಆಗಿ ಮಾಡ್ತಿರಕ್ಕ. ಫಿನಿಶಿಂಗ್ ಮಾತ್ರ ಸೂಪರ್ ಆಗಿ ಬರುತ್ತೆ. ಮನೇಲಿ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಹ್ಯಾಂಡ್ ಮೇಡ್ ಅಲ್ವಾ, ಮಾಡಿ ಅದನ್ನು ಬೇಯಿಸಿ ಎಲ್ಲ. ಅದಕ್ಕೆ ಇಲ್ಲೇ ಬಂದು ವೆಯ್ಟ್ ಮಾಡ್ತಾ ಇದ್ದೆ. ನಾನು ಅಣ್ಣ ಮೀಟ್ ಮಾಡೋಣ ಅಂತ ಬಂದಿದ್ದು. ಇಲ್ಲ ಪಾಪ ಎಷ್ಟು ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದು. ಹೌದಾ? ನಾನು ಅದನ್ನೇ ಕೇಳಿದೆ. ಫ್ಯಾಮಿಲಿ ಎಲ್ಲ ಅದಕ್ಕೋಸ್ಕರ ಬಂದಿದ್ದೀವಿ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದೆ. ಇಲ್ಲ, ಒಂದು ಸ್ವಲ್ಪ ಕಾಟ ಸುತ್ತಾಡ್ಕೊಂಡ್ಬರ್ರಿ. ನಮಗೂ ಅದನ್ನೇ ಹೇಳಿದ್ರು. ನಾವು ಅಲ್ಲೇ ಕಾಯ್ಕೊಂಡು ಕೂತಿದ್ದೋ. ಆಮೇಲೆ ನಾವು ಬೆಳಗ್ಗೆನೇ ಬಂದಿದ್ದು. ಆಗಲೇ 11:30 ನಾನು ಬಂದಿದ್ದು. ಬಂದಲ್ಲಿ ಮಣ್ಣಿನ ಜೀವ ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆನೇ ಎದ್ದು ನಾನು ಲಲಿತಾ ಸಹಸ್ರನಾಮ ಕೇಳ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಇವತ್ತರೆಗೂ 2ನೇ ಸಾರಿ ಅನಿಸುತ್ತೆ ಅಷ್ಟೇ ಕೇಳಿರೋದು ಇದನ್ನು. ಬಟ್ ನಿಜ ಹೇಳ್ತೀನಿ, ಬೆಳಗ್ಗೆ ಹೊತ್ತೊಂದು ಪಾಸಿಟಿವ್ ವೈಬ್ಸ್ ಬರಬೇಕು ಅಂದರೆ ಈ ಥರ ಭಕ್ತಿ ಗೀತೆಗಳು, ದೇವರ ಗೀತೆಗಳು, ಈ ಥರ ದೇವ್ರದ್ದು ಏನಾದರೂ ಕೇಳುವಾಗ ಮೈಂಡು ನಿಜ ಒಂದು ಒಳ್ಳೆ ವರ್ಕಿಂಗ್ ಪ್ಲೇಸಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಹೊತ್ತು 108 ಟೆನ್ಷನ್ ಇರುತ್ತೆ. ಮನೇಲಿ ಅಡುಗೆ ಮಾಡಬೇಕು, ಮಕ್ಳುಗಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅವು ಕೆಲಸ ಮಾಡ್ಕೊಂಡ್ವಾ ಇಲ್ವಾ, ರೆಡಿ ಆದ್ವಾ ಇಲ್ವಾ, ಬಡ್ಕೊಂಡು ನಮ್ಮ ಮೈಂಡೇ ಅಪ್ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಆ ಮೈಂಡ್ ಅಪ್ಸೆಟ್ಟಲ್ಲಿ ಮಧ್ಯದಲ್ಲಿ ನಾವು ಈ ಥರ ರಿಲ್ಯಾಕ್ಸಿಂಗ್ ಮೂಡಲ್ಲಿ ಏನಾದರೂ ಇರಬೇಕು ಅಂದರೆ ಆವಾಗವಾಗ ದೇವರ ಗೀತೆಗಳನ್ನ ಕೇಳಬೇಕು. ಸೊ ನಿಜ ಕೆಲವೊಂದು ಒಳ್ಳೆ ಅಭ್ಯಾಸಗಳು ನಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸಿ ನಮ್ಮನ್ನ ಒಳ್ಳೆ ಮಾರ್ಗದ ಹತ್ರ ತೊಗೊಂಡೋಗುತ್ತೆ ಅಂತ ಹೇಳ್ಬೋದು. ಬಾಪೂರಿ ಸ್ಕೂಲಿಗೆ ಟೈಮ್ ಆಯಿತು. ಬೇಗ ಬಾ, ಬೇಗ. ಲಂಚ್ ಬಾಕ್ಸ್ ಎಲ್ಲ ರೆಡಿ ಐತೆ. ಗುಂಡ ನೋಡುವ ಬಾಗಿಲು ತೆಗಿಯೋಕ್ಕಾಯ್ತಲ್ವಲ್ಲ, ಅದರಲ್ಲಿ ಮೂತಿ ಹಾಕೊಂಡಿರೋದಕ್ಕೆ ಕಾಯ್ಕೊಂಡು ಕೂತವನೆ. ಹೊಂಟೋದ ಅಂತ ಬಂದು ಹೇಳಕ್ಕೆ ಬಂದವನೇ ನನ್ನ ಹತ್ರ. ಮಮ್ಮಿ ಹೊಂಟೋದ ಪೂರ್ವಿ ಅಂತ ಹೇಳಕ್ಕೆ ಬಂದವನೆ. ಗುಂಡ, ಏಯ್ ಗುಂಡ, ಅಲ್ಲೇನು ಮಾಡ್ತಿದ್ಯಾ? ಹಾಯ್ ಗುಂಡ. ಕಿವಿನೇ ಕೇಳಿಸಲ್ಲ ಮಗನಿಗೆ, ಈಚೆ ಕೇಳಿಸ್ಕೊತಾನೆ ಸೌಂಡು. ಹೊಂಟೋದ್ನಾ ಇಲ್ಲೇ ಇದಾನ ಏನು ಅಂತ ಸರ್ಚ್ ಮಾಡ್ತವನೆ. ಗುಂಡು, ಗುಂಡು ಮಾಡಿ ಇಲ್ಲಿ ಮಾತಾಡ. ಗುಂಡ ಹೋಗತ್ತಾಗ ನನ್ನ ಮಗ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಬಾರ್ ಬೇಗ. ಬಾ ಬ್ಯಾಗ್ ಎತ್ಕೊಂಡು ಹೋಗು, ಟೈಮ್ ಆಯಿತು ಬಾ. ಅದೇನು ಶೂನೆಲ್ಲ ಒರೆಸ್ಕೋಬೇಕು ತಾನೆ, ಗಲೀಜಾಗಿ ಇಟ್ಕೊಂಡಿದ್ಜ. ಇದು ಬೇಗ, ಟೈಮ್ ಆಯಿತು. ಅವನ ಮಗುಂಡು ಹೋಯ್ತವನಾ, ಹೋಲಿ ಬಿಡು.
ಬಾಯ್ ಮಾಡಿ ಬರೋ, ಬಾಯ್ ಬಾಯ್ ಅಂತ ಹೇಳು. ಆಯಿತು ಹೋಗು, ಬಾಯ್ ಬಾಯ್ ಏನೋ ಬಿಡು, ಬಾಯ್ ಮಾಡು. ನೀನು ಹೋಗ್ಬೇಡ, ಬಾಯ್ ಮಾಡು ಸಾಕು. ಹಾಂ ಸರಿ ಹಾಕತ್ತೀನಿ ನಾವು. ಅವ್ನು ಬಿಡ್ಬೇಡ, ಬಾಯ್ ಮುಂದಕ್ಕೆ ಹಾಕೊಂಡು ಹೋಗಿ ನೀನು. ಹಾಂ ಬಾಯ್. ತಗೊಂಡು ಬರಲ್ಲ ಹೋಗವನು, ತೆಗಿತಾವನೆ ಬಟ್ ತೆಗಿಯಕಾಯ್ತಲ್ಲ ಅವ್ನ ಕೈ. ಕಳ್ಳನ ಮಗ ಟ್ರೈ ಮಾಡ್ತಾವನು ತೆಗಿಯೋದಕ್ಕೆ. ತೆಗಿಯಕ್ಕಲ್ಲ ಬರೋ ಕಳ್ಳ. ಸಂದಿ ಸಿಗಿಸ್ಕೊಂಡು ತೆಗ್ಬಿಟ್ಟ. ಒಳ್ಳೆ ಟ್ಯಾಲೆಂಟ್ ನನ್ನ ಮಗ, ಗುಂಡ ಕಣೋ. ತೆಗಿಯಕಾಯ್ತಲ್ಲ ಅವ್ನ ಕೈ. ಕಳ್ಳನ ಮಗ ಟ್ರೈ ಮಾಡ್ತಾವನು ತೆಗಿಯೋದಕ್ಕೆ. ತೆಗಿಯಕ್ಕಲ್ಲ ಬರೋ ಕಳ್ಳ. ಸಂದಿ ಸಿಗಿಸ್ಕೊಂಡು ತೆಗ್ಬಿಟ್ಟ. ಒಳ್ಳೆ ಟ್ಯಾಲೆಂಟ್ ನನ್ನ ಮಗ, ಗುಂಡ ಕಣೋ. ಬರಲಿ ಗುಂಡ, ಕಳ್ಳನ ಮಗನೇ. ನೋಡ ಸಂದಿಲ್ಲ ತೆಗೆದು ಗೊತ್ತಾಗ್ಬಿಟ್ಟದ ಅವನಿಗೆ. ಇದರ ಜೊತೆಗೆ ಹೃದಯದ ಆರೋಗ್ಯವನ್ನ ಕಾಪಾಡುವಲ್ಲಿ ಅದನ್ನ ಮೇನ್ ರಿಸರ್ಚ್ ಈಗ ನಾನು ಮಾಡ್ತಾ ಇರೋದು. ಯಾವ ರೀತಿ ಈ ಸ್ಪೈನಿ ಗಾರ್ಡ್ ಅಲ್ಲಿರುವ ಬೇಕಾದಷ್ಟು ಇದೆ ಫ್ಲೆವಿನಾಯ್ಡ್ಸ್ಗಳು, ಫಿನಾಲಿಕ್ ಕಾಂಪೌಂಡ್, ಸೆಫೋನಿನ್, ಟ್ಯಾನಿನ್, ಸ್ಟೀರಾಲ್ಗಳಿದೆ, ಆಲ್ಕಲಾಯ್ಡ್ಗಳಿದೆ, ಅದೆಲ್ಲ ದೊಡ್ಡ ಲಿಸ್ಟ್ ಇದೆ. ಕೆಮಿಕಲ್ಸ್, ಇವೆಲ್ಲ ಕೆಮಿಕಲ್ಸ್ ಅಂತಾನೆ ನಾನು ಪ್ರತಿ ಸಲ ಹೇಳ್ತೀನಿ. ದೇಹದ ಒಳಗಡೆ ನಡೆಯುವ ಎಲ್ಲ ಕ್ರಿಯೆಗಳು ರಾಸಾಯನಿಕ ಕ್ರಿಯೆ, ಪ್ರತಿ ಒಂದು ಬಯೋಕೆಮಿಕಲ್ ರಿಯಾಕ್ಷನ್. ಇವಾಗ ಅಷ್ಟೇ ಪೂಜೆ ಮುಗಿಸಿ ಪಾತ್ರೆ ತೊಳೆಗೆ ಬಂದೆ. ಜಾಸ್ತಿ ಪಾತ್ರೆ ಇತ್ತು, ಹಾಗಾಗಿ ಸ್ವಲ್ಪ ಇದು ಸಿಂಕ್ ಕೂಡ ಎಟ್ಕಲ್ಲ ನನಗೆ. ಬಟ್ ಎಲ್ಲ ಬೆಳಗ್ಗೆ ಎಲ್ಲ ತೊಡೆ ಮೇಲೆ ಇಟ್ಕೊಳ್ತೀನಿ, ಆಮೇಲೆ ತೊಳಿತೀನಿ. ಸೊ ಬೆಳಗ್ಗೆಯಿಂದ ವ್ಲಾಗ್ ಏನು ಮಾಡೇ ಇಲ್ಲ, ಹೇಳ್ಬೇಕು ಅನ್ನೋ ಮಲಗಿಬಿಟ್ಟಿದ್ದೆ ಸುಮ್ಮನೆ. ಸೊ ಇವಾಗ ಬಂದು ಅಡುಗೆಗೆ ಇಟ್ಬಿಟ್ಟು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಪಾತ್ರೆ ಇತ್ತು, ಎಲ್ಲ ತೊಳಿತಾ ಇದ್ದೀನಿ. ಸೊ ಇವಾಗ ಗುಂಡನಿಗೆ ಸ್ವಲ್ಪ ಚಿಕನ್ ಇತ್ತು, ಅವನಿಗೆ ಚಿಕನ್ ರೈಸ್ ಮಾಡಿ ಹಾಕ್ಬಿಟ್ಟು ಇವಾಗ ಇರೋ ಪಾತ್ರೆಗಳೆಲ್ಲ ತೊಳೆದು ಮತ್ತೆ ಬೇರೆ ಕೆಲಸಗಳಿದ್ದಾವೆ. ಸ್ವಲ್ಪ ಅಡುಗೆನೂ ಕಂಪ್ಲೀಟ್ ಆಗಿಲ್ಲ, ಅಡುಗೆ ಮಾಡಬೇಕಿಲ್ಲ. ಇಲ್ಲಿ ತುಂಬ ಚಿಕ್ಕದು ಸಿಂಕು, ಹಂಗಾಗಿ ಪಾತ್ರೆ ತೊಳೆಕ್ಕೂ ತುಂಬ ಕಷ್ಟನೇ ಇಲ್ಲಿ. ಸೊ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತುಂಬ ಟೈಮೇ ತಗೊಳುತ್ತೆ, ಮಾಡೋಕ್ಕಾಗಲ್ಲ, ಮಾಡಬೇಕು ನಿಧಾನ. ಅಕಸ್ಮಾತಾಗಿ ಸಿಕ್ಕಿದ್ರ ಬಂದೆ. ಬನ್ನಿ. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ಊಟನೇ ಏನು ಮಾಡಿಲ್ಲ. ಸೊ ಹೋಟೆಲ್ ಹುಡುಕಿದೆ, ಮುದ್ದೆ ಹೋಟೆಲ್ ಸಿಗಲಿ ಅಂದ್ಬಿಟ್ಟು ಎಲ್ಲೂ ಸಿಗಲಿಲ್ಲ. ಆ್ಯಕ್ಚುಲಿ ನಾನ್ ವೆಜ್ ಹೋಟೆಲೇ ಸಿಕ್ತು, ಅದಕ್ಕೆ ವೆಜ್ ಹೋಟೆಲ್ ಸಿಕ್ಕಿಲ್ಲ ಅಂತ ಊಟ ಮಾಡಲಿಲ್ಲ ನಾನು. ಸೊ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಇವಾಗ ತಾನೇ ವೀಡಿಯೋ ಮಾಡಿದ್ನಲ್ಲ ಅವರು. ಆ್ಯಕ್ಚುಲಿ ನೋಡಿ ಎಲ್ಲೋ ಮರದಿಂದ ತಂದಿರೋದೇ ಅನಿಸ್ತಾ ಇದೆ ನನಗೆ. ಸೊ ಇದೇ ಹಣ್ಣು ತಿನ್ನಬೇಕು ಅನ್ನೋದು ನನ್ನ ಇದರಲ್ಲಿತ್ತೋ ಏನೋ ಗೊತ್ತಿಲ್ಲ. ತಿನ್ನೋಣ ಇವಾಗ. ಸೊ ತುಂಬ ಥ್ಯಾಂಕ್ಸ್ ಹೇಳ್ಬೇಕಪ್ಪ ಮ್ಯಾಮ್ಗೆ. ಅಯ್ಯೋ ಸಿಪ್ಪೆ ಸಮೇತ ತಿಂತಾ ಇದ್ದೀನಿ, ಹೊಟ್ಟೆ ಹಸುವಾಗ್ಬಿಟ್ಟೈತೆ. ಹೊಟ್ಟೆ ಹಸು ಏನೇನೋ ಮಾಡಿಸ್ಬಿಡುತ್ತೆ ನೋಡಿ. ಪೂರ್ವಿ ಆಧಾರ್ ಕಾರ್ಡು ಬಾಲ ಆಧಾರದಿಂದ ನಾರ್ಮಲ್ ಆಧಾರ್ಗೆ ತರೋದಕ್ಕೆ ನನಗೆ ತುಂಬ ದಿನ ಟೈಮ್ ಆಯಿತು. ಅದನ್ನು ಮಾಡಿಸೋದಕ್ಕೆ ಅಂತ ತುಂಬ ಓಡಾಡಿದ್ದೀನಿ. ಅದ್ರ ಜೊತೆಗೆ ಅವ್ನ ಸ್ಕೂಲ್ ಡಾಕ್ಯುಮೆಂಟಿಗೆ ಎಷ್ಟೊಂದು ಡಾಕ್ಯುಮೆಂಟ್ ಬೇಕಾಗಿದೆ. ಇವತ್ತಿನ ಈ ವಿಡಿಯೋ ಇಷ್ಟೇ, ಜಾಸ್ತಿ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ಆಗಿಲ್ಲ ಇದರಲ್ಲಿ.
ಯಾರೆಲ್ಲ ಮಣ್ಣಿನ ಜ್ಯುವೆಲ್ಲರಿನ ಪರ್ಚೇಸ್ ಮಾಡ್ತಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಪರ್ಚೇಸ್ ಮಾಡೋರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಒಂದಷ್ಟು ಮಣ್ಣಿನ ಜ್ಯುವೆಲ್ಲರಿಗಳನ್ನ ಹೊಸದೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಯಾರಿಗಾದ್ರೂ ರಿಟರ್ನ್ ಗಿಫ್ಟಿಗೆ ಬೇರೆಯವ್ರಿಗೆ ಯಾರಾದರೂ ಗಿಫ್ಟ್ ಕೊಡಬೇಕು ಅಂದರೆ ಕೈಯಿಂದ ಮಾಡಿರೋ ಹ್ಯಾಂಡ್ಮೇಡ್ಗಳನ್ನ ಕೊಡೋದ್ರಿಂದ ತುಂಬ ಖುಷಿಪಟ್ಟು ತಗೊಳ್ತಾರೆ ಮತ್ತು ತುಂಬ ಇಷ್ಟಪಟ್ಟು ಒಂದಷ್ಟು ದಿನ ಇಟ್ಕೊಂಡು ನೆನಪಿಸ್ಕೊಳ್ತಾರೆ ನಿಮ್ಮನ್ನು. ಸೊ ನನ್ನ ಕೈ ಚಳಕ ಇಲ್ಲಿ ತೋರಿಸಿದ್ದೀನಿ ಮಣ್ಣಿನ ಜ್ಯುವೆಲ್ಲರಿಗಳಲ್ಲಿ. ಸೊ ಯಾರಿಗೆಲ್ಲ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಕೂಡ ಹಾಕಿರ್ತೀನಿ. ಸೊ ನಿಮ್ಮ ಸಹಾಯ ನನಗೂ ಕೂಡ ಒಂದು ದೊಡ್ಡ ಸಹಾಯ ಆಗುತ್ತೆ. ಯಾಕೆ ಅಂದರೆ ಮಗು ಎಜುಕೇಷನ್ ಜೊತೆಗೆ ಯೂಟ್ಯೂಬ್ ಚಾನಲ್ ಇಷ್ಟೇ ನನ್ನ ಒಂದು ಜೀವನದ ಒಂದು ಸ್ಟೋರಿನೆಲ್ಲ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿರ್ತೀನಿ. ಸೊ ಮಣ್ಣಿನ ಕೆಲಸ ಅಂದರೆ ಅದು ಒಂದು ಹೇಳ್ಬೇಕು ಅಂದರೆ ಪಾರ್ಟ್ ಟೈಮ್ ಜಾಬು ಅನ್ನೋದಕ್ಕಿಂತ ಇನ್ನೊಂದು ಯೂಟ್ಯೂಬು. ಸೊ ಈ ಎರಡನ್ನ ಮೇಂಟೈನ್ ಮಾಡ್ಕೊಂಡು ನಾನು ಬದುಕ್ತಾ ಇದ್ದೀನಿ. ಸೊ ನನಗೂ ಕೂಡ ಸಪೋರ್ಟ್ ಮಾಡಿ. ಯಾರ್ಯಾರೋ ಒಂದಷ್ಟು ಜನ ಯೂಟ್ಯೂಬರು ತುಂಬ ಇದನ್ನು ಮಾಡೋರಿಗೆಲ್ಲ ಸಪೋರ್ಟ್ ಮಾಡ್ತೀರಾ. ನಾನು ಚಿಕ್ಕದಾಗಿ ಬೆಳೀತಾ ಇರೋ ಒಂದು ಜೀವ. ಸೊ ನನಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನನಗೂ ಅನುಕೂಲ ಆಗುತ್ತೆ. ಸೊ ಸಿಂಗಲ್ ಪೇರೆಂಟಾಗಿ ಒಂದು ಮಗುನ ನೋಡ್ಕೊಂಡು ಮನೇಲಿ ನಿಭಾಯಿಸ್ಬೇಕು. ವೀಲ್ ಚೇರಲ್ಲಂದರೆ ಎಷ್ಟು ಕಷ್ಟ ಇರುತ್ತೆ. ಸೊ ನಾನು ಸುಮ್ಮನೆ ಹಣದ ಸಹಾಯ ಮಾಡಿ ಅಂತ ಕೇಳ್ತಿಲ್ಲ. ನನ್ನ ಕೆಲಸಕ್ಕೊಂದು ಬೆಲೆ ಕೊಟ್ಟು ಅದನ್ನು ನೀವು ತಗೊಳ್ಳೋದ್ರಿಂದ ನಂಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಹೋಗಿ ಆಫ್ಲೈನಲ್ಲಿ ಸ್ಟಾಲ್ಗಳಿಗೆ ದುಡ್ಡು ಕೊಟ್ಟು ಪೇ ಮಾಡಿ ಬದುಕೋದಕ್ಕೆ ಕಷ್ಟ. ಸೊ ಎಲ್ಲ ಸ್ಟಾಲ್ಗೆಲ್ಲ ದುಡ್ಡು ಕೊಡೋದ್ರಿಂದ ನನಗೆ ಯಾವುದೇ ಒಂದು ಆದಾಯ ಅಂತ ಏನೂ ಆಗೋಲ್ಲ. ಅದಕ್ಕೋಸ್ಕರ ನಾನು ಆನ್ಲೈನ್ಗಳಲ್ಲಿ ಸೆಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದಷ್ಟು ಕಷ್ಟಪಡ್ತಾಯಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಚಿಕ್ಕ ಒಂದು ಬಡಪಾಯಿ ಒಂದು ಯೂಟ್ಯೂಬರ್ಗೆ ಅಂತ ಕೇಳ್ಕೊತೀನಿ. ಸೊ ನಾನು ಸುಮ್ಮನೆ ಸಹಾಯ ಕೇಳ್ತಾ ಇಲ್ಲ. ನನ್ನ ಕೆಲಸ ಮಾಡಿ ಅದರಿಂದ ನಾನು ಹಣ ಗಳಿಕೆ ಮಾಡಿ ನನ್ನ ಜೀವನ ನಡೆಸೋದಕ್ಕೆ ಒಂದು ದಾರಿ ಮಾರ್ಗ ಹುಡ್ಕೋಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾಯಿದ್ದೀನಿ ವೀಲ್ ಚೇರಲ್ಲಿ ಇದ್ಕೊಂಡು. ವೀಲ್ ಚೇರಲ್ಲಿ ಇದ್ದೀನಿ ಅಂತ ಮಾಡದೇ ಇದ್ರು ಅಟ್ಲೀಸ್ಟ್ ನನ್ನ ಕೆಲಸಕ್ಕಾದರೂ ಒಂದು ಬೆಲೆ ಕೊಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ರಿಗೂ.